ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಪ್ರಬಂಧ ರಚನೆ. ಪ್ರಬಂಧ ಯಾವುದರ ಮೇಲೆ ಅಂದರೆ ಪರಿಸರ ಮಾಲಿನ್ಯ. ನಾವು ನೇಚರ್ನ ಯಾವ ರೀತಿಯಾಗಿ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ. ಪೀಠಿಕೆ. ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಬೆಟ್ಟ ಗುಡ್ಡ, ಕಲ್ಲು ಮಣ್ಣು, ಮರ ಗಿಡ, ವಾಯು, ಪ್ರಾಣಿ ಪಕ್ಷಿಗಳು ಇವುಗಳನ್ನು ನಾವು ಪರಿಸರ ಎಂದು ಕರೆಯಬಹುದು. ಅಂದರೆ ನಮ್ಮ ಸುತ್ತಮುತ್ತಲಿರುವ ಸಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ನಾವು ಪರಿಸರ ಅಂತ ನಾವು ಕರೀಬಹುದು. ಅದೇ ರೀತಿಯಾಗಿ ಪರಿಸರ ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಏನು ಅಂದರೆ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಕೈಗಾರಿಕೆಗಳ ಬೆಳವಣಿಗೆ ಮತ್ತು ಉದ್ಯೋಗದ ಹುಡುಕಾಟದಲ್ಲಿ ಜನರು ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಹೋಗುವುದರೊಂದಿಗೆ ಜೀವನ ಪರಿಸ್ಥಿತಿ ಸಮಸ್ಯೆಯು ನಿಯಮಿತವಾಗಿ ಹೆಚ್ಚುತ್ತದೆ. ಅಂದರೆ ಉದ್ಯೋಗದ ಅಂದರೆ ಹಳ್ಳಿಯಲ್ಲಿರುವ ಜನರ ನಿರುದ್ಯೋಗದ ಕೊರತೆಯಿಂದ ನಗರಗಳಿಗೆ ವಲಸೆ ಬರೋದ್ರಿಂದ ನಗರಗಳಲ್ಲಿ ಜನಸಂಖ್ಯೆಯು ಜಾಸ್ತಿ ಆಗುತ್ತೆ. ಜನದಟ್ಟಣೆ ಜಾಸ್ತಿ ಆದಾಗ ಅವರ ದಿನನಿತ್ಯದ ಕಾರ್ಯ ಚಟುವಟಿಕೆಗಳ ಏನಾಗುತ್ತೆ ಅದು ಜಾಸ್ತಿ ಆಗುತ್ತೆ. ವಾಯು ಮಾಲಿನ್ಯ. ಮಾಲಿನ್ಯದಲ್ಲಿ ನಾವು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಈ ಮಣ್ಣು ಮಾಲಿನ್ಯ, ಈ 4 ಮಾಲಿನ್ಯಗಳನ್ನು ನಾವು ನೋಡಬಹುದು. ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್. ಕಾರ್ಖಾನೆಗಳ ಚಿಮಣಿಗಳು ಮತ್ತು ವಾಹನಗಳಿಂದ ಸುರಿಯೋ ಹೊಗೆ ನಾವು ಉಸಿರಾಡುವ ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಮೊದಲನೇದಾಗಿ ಕಾರ್ಖಾನೆಯಿಂದ ಬರುವ ಹೊಗೆ ಹಾಗೂ ವಾಹನಗಳಿಂದ ಬರುವ ಹೊಗೆಯಿಂದ ನಾವು ಗಾಳಿ ಏನಾಗುತ್ತೆ ಕಲುಷಿತಗೊಳ್ಳೋದ್ರಿಂದ ನಾವು ಉಸಿರಾಡುವಾಗ ಆ ಗಾಳಿಯಿಂದ ನಮಗೆ ಕ್ಯಾನ್ಸರ್ ಅಥವಾ ಹೃದಯ ಸಂಬಂಧಿತ ಕಾಯಿಲೆಗಳು ನಮಗೆ ಬರುತ್ತೆ. ಈ ಹೊಗೆಯಿಂದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳಂತಹ ಅನಿಲಗಳು ಹೊರಸೂಸುತ್ತವೆ. ಈ ಹೊಗೆಯಲ್ಲಿ ಏನೇನು ಅಂಶ ಇರುತ್ತೆ? ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅನಿಲಗಳು ಇರೋದ್ರಿಂದ ಇವು ನಮ್ಮ ದೇಹದ ಒಳಗೆ ಸೇರಿ ಏನಾಗುತ್ತೆ ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿಯಾಗಿ ಜಲಮಾಲಿನ್ಯ, ವಾಟರ್ ಪೊಲ್ಯೂಷನ್. ಕೈಗಾರಿಕೆಗಳ ತ್ಯಾಜ್ಯ ಉತ್ಪನ್ನಗಳು ಮತ್ತು ಒಳಚರಂಡಿ ನೀರನ್ನು ಇತರೆ ಜಲ ಮೂಲಗಳಿಗೆ ವಿಲೇವಾರಿ ಮಾಡುವುದರಿಂದ ಜಲಮಾಲಿನ್ಯ ಉಂಟಾಗುತ್ತದೆ. ಜಲಮಾಲಿನ್ಯಕ್ಕೆ ಮೇನ್ ಕಾರಣ ಕೈಗಾರಿಕೆಗಳಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಮತ್ತೆ ಒಳಚರಂಡಿಯ ನೀರನ್ನು ಏನು ಮಾಡುತ್ತೆ ಕೆರೆಗಳಿಗೆ, ನಾಲೆಗಳಿಗೆ ಅವರು ಬಿಡುವುದರಿಂದ ಕೆರೆಗಳು ಸಹ ಕಲುಷಿತಗೊಳ್ಳುತ್ತದೆ ಹಾಗೂ ಕೆರೆಗಳಲ್ಲಿ ವಾಸವಿರುವ ಜಲಚರ ಪ್ರಾಣಿಗಳು ಸಹ ಅವುಗಳಿಗೆ ಹಾನಿ ಉಂಟಾಗುತ್ತದೆ. ಹಾಗೂ ಕೆರೆಯ ನೀರು ಅಥವಾ ಬಾವಿಯ ನಾಲೆಯ ನೀರು ಕುಡಿಯುವ ಜನರು ಸಹ ಕಾಯಿಲೆ ಬೀಳುವ ಪರಿಸ್ಥಿತಿ ಉಂಟಾಗುತ್ತದೆ. ಮಣ್ಣು ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್. ಪ್ಲಾಸ್ಟಿಕ್, ಪಾಲಿಥೀನ್, ಬಾಟಲಿಗಳಂತಹ ತ್ಯಾಜ್ಯ ವಸ್ತುಗಳು ಭೂಮಿಯ ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ನಮಗೆ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ಆಗಿರ್ಬೋದು, ಪಾಲಿಥೀನ್ ಆಗಿರ್ಬೋದು, ಬಾಟಲ್ ಆಗಿರ್ಬೋದು, ಈ ವಸ್ತುಗಳು ನಾವು ಯೂಸ್ ಮಾಡಿದ್ಮೇಲೆ ನಾವು ಇದನ್ನು ಎಸೆದ್ರೆ ಅದು 1000 ಅಲ್ಲ 2000 ವರ್ಷಗಳು ಆದರೂ ಸಹ ಅದು ಏನಾಗಲ್ಲ, ಮಣ್ಣಿನಲ್ಲಿ ಕೊಳೆತು ಹೋಗುವುದಿಲ್ಲ. ಆ ಪ್ಲಾಸ್ಟಿಕ್ಗಳು ನೀವು ಯಾವ ರೀತಿಯಾಗಿ ಎಸೆದಿರ್ತೀರೋ ಅದೇ ರೀತಿಯಾಗಿ 1000 ಅಲ್ಲ 2000 ವರ್ಷ ಆದರೂ ಅದು ಕೊಳೆತು ಹೋಗುವುದಿಲ್ಲ. ಆದ್ದರಿಂದ ನಾವು ಇವಾಗ ಗೌರ್ಮೆಂಟ್ ಏನು ಮಾಡಿದೆ, ನೀವು ಪ್ಲಾಸ್ಟಿಕ್ ಬದಲಾಗಿ ಪೇಪರ್ನಿಂದ ಮಾಡಿರುವ ಪೇಪರ್ಗಳನ್ನ ಬಳಕೆ ಮಾಡಬಹುದು ಅಂತ. ಯಾಕಂದರೆ ಅದು ಒಂದು ದಿವಸ ಅಥವಾ 2 ದಿವಸದಲ್ಲಿ ಅದು ಮಣ್ಣಿನಲ್ಲಿ ಕೊಳೆತು ಅದು ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಮಣ್ಣಿನ ಮಾಲಿನ್ಯವು ಮನುಷ್ಯ ಹಾಗೂ ಪ್ರಾಣಿಗಳಲ್ಲಿ ಕಾಲರಾ, ಭೇದಿ, ಟೈಫಾಯ್ಡ್ ಮುಂತಾದ ರೋಗಗಳನ್ನು ಉಂಟು ಮಾಡುತ್ತದೆ. ಸೊ ಮಣ್ಣಿನಲ್ಲಿ ಮಾಲಿನ್ಯದಿಂದ ಮನುಷ್ಯನ ಪ್ರಾಣಿಗಳಲ್ಲಿ ಈ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಶಬ್ದ ಮಾಲಿನ್ಯ, ಸೌಂಡ್ ಪೊಲ್ಯೂಷನ್. ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರೀಕರಣದೊಂದಿಗೆ ಶಬ್ದ ಮಾಲಿನ್ಯವು ಮಾನವನ ಜೀವನ, ಆರೋಗ್ಯ ಮತ್ತು ದೈನಂದಿನ ಜೀವನದ ಮೇಲೆ ಪರಿಣಾಮಕಾರಿ ಬೀರುತ್ತದೆ.
ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಅವರ ಒಂದು ಬೇಡಿಕೆಗಳ ಉತ್ಪನ್ನಗಳ ಖರೀದಿಯು ಸಹ ಜಾಸ್ತಿ ಆಗುತ್ತೆ. ಮೋಟಾರ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಸೊ ಇವುಗಳ ಒಂದು ಟ್ರಾಫಿಕ್ ಮತ್ತೆ ಜಾಸ್ತಿ ಆಗುತ್ತೆ. ಇವುಗಳಿಂದ ಹಾರ್ನ್ ಸೌಂಡ್ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಶಬ್ದ ಮಾಲಿನ್ಯಕ್ಕೆ ನೀವು ಮಾರುಕಟ್ಟೆಗಳನ್ನು ಸಹ ತಗೋಬಹುದು ಎಕ್ಸಾಂಪಲ್ ಆಗಿ. ಅಂದರೆ ಮಾರುಕಟ್ಟೆಯಲ್ಲಿರೋ ಒಂದು ಜನಜಂಗುಳಿ ಆಗಿರ್ಬೋದು. ಸೊ ಅಕ್ಕಪಕ್ಕದಲ್ಲಿ ನಡೆಯುವ ಶಾಲೆಗಳು ಅಥವಾ ಕಾಲೇಜುಗಳಿಗೆ ಆ ಒಂದು ಶಬ್ದಗಳಿಂದ, ಅಥವಾ ಯಾವುದೇ ಅಕ್ಕಪಕ್ಕದಲ್ಲಿ ಮನೆಗಳಿದ್ದರೂ ಸಹ ಆ ಒಂದು ಮನೆಗಳಿಗೆ ಆ ಒಂದು ಮಾರುಕಟ್ಟೆಯಲ್ಲಿ ಉಂಟಾಗುವ ಶಬ್ದದಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ವಾಹನಗಳ ಧ್ವನಿವರ್ಧಕ, ಸಂಗೀತ ವ್ಯವಸ್ಥೆಗಳು, ಕೈಗಾರಿಕಾ ಚಟುವಟಿಕೆಗಳು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿವೆ. ಸೊ ವಾಹನಗಳ ಧ್ವನಿವರ್ಧಕ ಅಂದರೆ ವಾಹನಗಳಿಂದ ಬರುವ ನಾಯ್ಸ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ಕಿಂದ ಬಂದಿರೋ ನಾಯ್ಸ್ ಆಗಿರ್ಬೋದು. ಅವು ಕೈಗಾರಿಕೆ ಅಂದರೆ ಕಾರ್ಖಾನೆಯಲ್ಲಿ ಉಂಟಾಗುವ ಚಟುವಟಿಕೆಗಳು, ಆಕ್ಟಿವಿಟೀಸ್ ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಸೊ ಅದರಿಂದ ಬರುವ ನಾಯ್ಸ್ ಏನಾಗುತ್ತೆ, ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ.